ಎಲ್ರಿಗೂ ನಮಸ್ಕಾರ. ಇವಾಗ 2 ಗಂಟೆಗೆ ಹಾಕಿರೋ ಈ ವಿಡಿಯೋ 11 ಗಂಟೆಗೆ ಹಾಕಬೇಕಾಗಿತ್ತು. 11 ಗಂಟೆಗೆ ಹಾಕಿದೀವಲ್ಲ, ಆ ವಿಡಿಯೋನ 2 ಗಂಟೆಗೆ ಪಬ್ಲಿಷ್ ಮಾಡಬೇಕಾಗಿತ್ತು. ಆದರೆ ಅದು ಬೈ ಮಿಸ್ಟೇಕ್ ಆಗಿಬಿಟ್ಟು ಅದ್ಲು ಬದಲು ಆಗಿದೆ. ಈ ತಪ್ಪನ್ನ ದಯವಿಟ್ಟು ಕ್ಷಮಿಸಿ ಅಂತೇಳಿ ಕೇಳ್ಕೊತಾ ಇದ್ದೀವಿ. ಒಂದೊಂದ್ಸಲ ಈ ಥರ ಗೊತ್ತಿಲ್ಲದೆ ತಪ್ಪುಗಳಾಗ್ತವೆ. ಆದ್ದರಿಂದ ಗೊತ್ತಿಲ್ಲದೆ ಆಗಿರೋ ತಪ್ಪನ್ನ ನೀವು ಕ್ಷಮಿಸ್ತೀರಾ ಅಂತೇಳಿ ಕೇಳ್ಕೊಂಡು ಈ ವಿಡಿಯೋನ ಶುರು ಮಾಡೋಣ. ಅಲ್ಲ, ಈ ಮನೆಗೆ ಯಾರು ಇಲ್ವಲ್ಲ. ಇವಳು ಹಬ್ಬಳನ್ನ ಬಿಟ್ಟು ಎಲ್ಗೋದ್ರು ಎಲ್ಲ ನನ್ನ ತಂಗಿ, ಅವಳ ಅತ್ತೆ, ನಾದ್ನಿ ಎಲ್ಲರೂ. ಅವಳ ಗಂಡ ಏನೋ ಕೆಲ್ಸಕ್ಕೆ ಹೋಗಿರ್ಬೋದು, ಇವರಾದ್ರೂ ಇರ್ಬೇಕಾಗಿತ್ತಲ್ಲ. ಎಲ್ಗೋ ಹೋಗಿರ್ತಾರೆ ಬಿಡು, ಬರ್ತಾರೆ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಕಾಯನ. ನಡಿ ಕುತ್ಕೊಂಡು ನಡಿ. ಅಲ್ಲಿ ಏನಮ್ ಗೌರಿ ಹಂಗ್ ಸಿಟ್ ಮಾಡ್ಕೊಂಡಿದ್ಯಾ? ಯಾಕೆ ನಾವಿಲ್ಲಿಗೆ ಬರ್ಬಾರ್ದಾಗಿತ್ತಾ? ಅಯ್ಯೋ ರೀ, ಅವಳನ್ನೇನ್ ಕೇಳ್ತೀರಾ? ಬರ್ಬಾರ್ದಾಗಿತ್ತ ಅಂತನ ಅವಳನ್ನೇ ಕೇಳ್ಬೇಕು. ಏನ್ ಅವಳು ಒಪ್ಪಿಗೆ ತಕೊಂಡು ನಾವಿಲ್ಲಿ ನನ್ನ ತಂಗಿ ನೋಡಕ್ ಬರ್ಬೇಕಾಗಿತ್ತಾ? ಇವಳಿಗೆ ಎಷ್ಟು ಹಕ್ಕ ಐತೆ ಈ ಮನೆಗಿರಕ್ಕೆ, ನನ್ನ ತಂಗಿಗೂ ಅಷ್ಟೇ ಹಕ್ಕ ಐತೆ. ಸುಮ್ಮನೆ ಬರ್ರಿ, ಅವಳನ್ನೇನ್ ಕೇಳ್ತೀರಾ? ಅವಳ ಬುದ್ಧಿ ಗೊತ್ತಿದ್ದು ನೀವು ಹೋಗಿ ಅವಳನ್ನ ಮಾತಾಡ್ಸ್ತಿರಲ್ಲ. ಕುಕ್ಕ ಬರ್ರಿ ಸುಮ್ಮನೆ. ಯೋ 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 ಮಹಾರಾಜರು ವಂಶದವರು ಕುತ್ಕೊಂಡಂಗಾಗೈತಿ ಬಂದು. ಹಂಗಾದ್ರೆ ನೀನ್ ಯಾವತ್ತು ಕುತ್ಕೊಂಬದೇ ಇಲ್ವೇನಿ ಗೌರಿ ಮಂಚದ ಮೇಲೆ? ಕುತ್ಕೊಂತೀನಿ. ನಾನೇ ಕುಕ್ಕಮಲ್ಲ, ನಮ್ಮ ಮನೆಗೆ ನಾನು ಕುತ್ಕೊಂತೀನಿ. ನಾನೇನು ಕಂಡರ ಮನೆಗೆ ಹೋಗಿ ಕುಕ್ಕಮಲ್ಲ. ಅಲ್ಲ ಮತ್ತೆ ಹೇಳ್ತಿದ್ದಲ್ಲ ಮಹಾರಾಜರು ಕುಕ್ಕಣಂಗಾಗೈತಿ ಅಂತ. ಮಹಾರಾಜರು ಮಾತ್ರನ ಕುಕ್ಕಮದು? ನಮ್ಮಂತ ನಿಮ್ಮಂತಾರು ಕುಕ್ಕಮಲ್ಲ ಅಂದ್ಕೊಂಡಿದ್ಯೇನು? ನೀನ್ ನಿಂತ್ಕೊಂಡಿರ್ತೀಯ ರಾತ್ರಿ ಅಲ್ಲನ? ನಾನ್ಯಾಕೆ ನಿಂತ್ಕೊಂಬನ? ನಿಂತ್ಕೊಂಡು ನೀನೇ ಬಾಗ್ಲು ಕಾಯಲ್ಲಿ. ನೀನ್ ತಾನೇ ಮನೆ ಕೆಲಸ ಮಾಡಾಡು. ನೀನೇನೇ ಹೇಳೋದು ಗೌರಿ, ನಾವು ಬಾಗ್ಲಾದ್ರೂ ಕಾಯ್ತೀವಿ, ಏನಾದ್ರೂ ಕಾಯ್ತೀವಿ. ಒಟ್ನಲ್ಲಿ ದುಡ್ಕೊಂಡು ತಿಂತಾ ಇದೀವಿ. ದುಡ್ಕೊಂಡು ತಿಂತಾ ಇದ್ರ ಕಂಡರ ಮನೆಗೆ ಮುಸರೆ ತೊಳ್ಕೊಂಡು ಜೀವನ ಮಾಡ್ತಾ ಇದ್ದೀರ. ಅದು ಒಂದ್ ದುಡ್ಮೇನಾ? ಗೌರಿ, ಏನ್ ಮಾತಾಡ್ತಾ ಇದ್ಯಾ ನೀನು? ಅಲ್ಲ, ನಮ್ಮ ಅಕ್ಕನು ನಮ್ಮ ಮಾವನು ನಾನು ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ರೆ ಹೆಂಗೆಲ್ಲ ಮಾತಾಡ್ತಾ ಇದ್ಯಾ ನೀನು? ಅಲ್ಲ, ಬಂದಿರೋರ್ಗೆ ಒಳ್ಳೆ ರೀತಿಲಿ ಮಾತಾಡ್ಸಕ್ ಆಗಲ್ವಾ ನಿನ್ಗೆ? ಇಲ್ಲಮ್ಮ, ನಾನು ಇಂಥವ್ರಿಗೆ ಹಿಂಗೆ ಮಾತಾಡ್ಸೋದು. ಇಂಥವ್ರಿಗೆ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಏನು ಅಂತಾನ ನೀನೇ ಅರ್ಥ ಮಾಡ್ಕೆ. ನನಗೆ ಅರ್ಥ ಮಾಡ್ಕೊಂಡು ಕುಕ್ಕಮಕ್ಕೆ ಟೈಮ್ ಇಲ್ಲ. ಹೋಗು, ನೀನ್ ನೋಡ್ಕೊಂಡು ಹೋಗಕ್ಕಂತ ಹೇಳಿ ಬಂದೇವ್ರಂತೆ. ಹೋಗಿ ಅದೇನು ಉಪಚಾರ ಮಾಡಿಸಿ ಕಳ್ಸೋಗ್ ಹೋಗಿ. ಏನಮ್ಮ ಜಿಲೇಬಿ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತುನು? ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಕಣಕ. ಇವನ್ ಯಾಕನ ರಾತ್ರಿ ಎಲ್ಲ ಕ್ಯಾತೆ ಮಾಡೋನು, ಒಂದ್ ಯಂತ್ರ ಕಟ್ಟಿಸ್ಕೊಂಬರೋಣ ಅಂತ ಹೋಗಿದ್ದೆ. ಸಾಯಂಕಾಲಕ್ಕೆ ಬಾ ಅಂತ ಅಂದ್ರು ಪೂಜಾರಪ್ಪರು. ನೀವ್ ಯಾವಾಗ ಬಂದ್ರಿ? ನಾವು ಬಂದಾಲೇನೆ ಒಂದ್ ಅರ್ಧ ಗಂಟೆ ಆತು ಕಣಮ್ಮ. ಅಲ್ಲ, ಅವಳೇನ್ ಗೌರಿ ಹಂಗ್ ಮಾತಾಡ್ತಾಳಲ್ಲ? ಮನೆಗ್ ಬಂದಿರೋರ ಹತ್ರ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಕ್ಕಾಗಲ್ವಾ? ಯಾವಾಗ್ಲೂ ಹಿಂಗೇನ ಮನೆಗೆ? ಹ್ಞೂ ಕಣಕ, ಅವಳು ಹಿಂಗೇನೆ. ಏನಂದ್ಲು ನಿಮ್ಮನ್ನ? ನಾವು ಮನೆ ಕೆಲಸ ಮಾಡೋದಂತೆ, ಕಂಡರ ಮನೆಗೆ ಮುಸ್ರೆ ತಿಕ್ಕೊಂಡು ಜೀವನ ಮಾಡ್ತಿದೀವಂತೆ. ನಮ್ಮಂತವ್ರು ಈ ಮನೆಗೆ ಬರಬಾರ್ದಂತೆ. ಅವಳದಂತೆ ಈ ಮನೆ. ಅವಳು ಹಂಗೆ ಒಂದ್ ಸ್ವಲ್ಪನ. ನಿಮ್ಗೆ ಗೊತ್ತಲ್ಲ, ಅಲ್ಲೂ ಹಂಗೇನೆ ತವ್ರ ಮನೆಗೂನು. ಅಣ್ಣ ಯಾತಿಗೆ ತಗೋನು ಬರೀ ಜಗಳ ಮಾಡದೆ, ಇಲ್ಲೂ ಬರೀ ಜಗಳ ಮಾಡದೆ ಅವಳದು. ಯಾವಾಗ್ಲೂ ಇದ್ದಿದ್ದೇನೆ. ಅವಳ ಮಾತಿಗೆ ನೀವೇನು ತಲೆ ಕೆಡಿಸ್ಕೊಂಬೇಡ್ರಿ ಮಾವ, ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ. ಗೌರಿ ಹಂಗ್ ಮಾತಾಡದ್ಲು ಅಂತಾನ. ಅವಳ ಬುದ್ಧಿ ನಿಮ್ಗೆ ಗೊತ್ತಲ್ಲ, ಅವಳು ಯಾವಾಗ್ಲೂ ಹಂಗೇನೆ. ಇಲ್ಲ ಜಿಲೇಬಿ, ನಮ್ಗೇನ್ ಬೇಜಾರಿಲ್ಲ ಬಿಡು. ನಿನ್ ಮಗ ಚೆನ್ನಾಗಿದ್ದಾನ? ಹ್ಞೂ ಮಾವ, ಚೆನ್ನಾಗಿದ್ದಾನೆ. ಒಂದ್ ಸ್ವಲ್ಪ ಯಾಕೆ ಕ್ಯಾತೆ ಮಾಡೋಣ ಕಣ್ಣೆಸರಾಗಿತ್ತೇನೋ, ಅದಕ್ಕೆ ಒಂದ್ ಯಂತ್ರ ಹಾಕಿಸ್ಕೊಂಬರೋಣ ಅಂತ ಹೋಗಿದ್ದೆ. ಪೂಜಾರಪ್ಪರು ಇವಾಗ ಗುಡಿ ಬಾಗ್ಲು ತೆಗಿಯಲ್ಲ, ಬೈನ ತೆಗಿತೀವಿ, ಬೈನ ಕರ್ಕೊಂಬ ಅಂತಂದ್ರು. ಕೊಡೆ ಗುಲಾಬಿ, ನನ್ ಮಗನ್ ಎತ್ಕೊಂತೀನಿ. ಏ ಬಂಗಾರಿ, ನೀನ್ ನೋಡ್ಕೊಂಡು ಹೋಗಕ್ಕೆ ನೋಡಿಲಿ ನಿಮ್ ದೊಡ್ಡಪ್ಪ ಬಂದಿದಾರೆ ಇಬ್ರುನು. ತಾಳಕ, ನಾನಂತೂ ನಿಮ್ಮೂರಿಂದ ಬಂದ್ಮೇಲೆ ನೀವ್ ಯಾವಾಗ ಬರ್ತಿರೋ ಅಂತ ಹೇಳಿ ಕಾಯ್ತಾ ಇದ್ದೆ ದಿನ. ನಮ್ಮ ಅಕ್ಕ ಯಾವಾಗ ಬರ್ತಾರೋ ಅಂತ. ಹೆಂಗೋ ಸದ್ಯ ಬೇಗನೆ ಬಂದಿದ್ದೀರಾ. ನಾನು ಎಲ್ಲಿ ಇನ್ನ ಒಂದ್ ತಿಂಗಳಾದ್ರೂ ಬರ್ತಿರೋ ಇಲ್ವೋ ಅಂತ ಹೇಳಿ ತಿಳ್ಕೊಂಡಿದ್ದೆ. ನಿನ್ಗೆ ಗೊತ್ತಲ್ಲ ಜಿಲೇಬಿ, ನಾವು ಮೊನ್ನೆ ಇನ್ನು ಮದುವೆ ಆಗಿ ಒಂದ್ ವಾರದಿಂದ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಸಾವುಕಾರ ಮನೆಗೆ. ಇವ್ರು ಅಷ್ಟೇ, ನಿಮ್ಮ ಮಾವನು ಅಷ್ಟೇನಿ. ಮೊನ್ನೆ ಇನ್ನು ಕೆಲ್ಸಕ್ಕೆ ಹೋಗಿದೀವಿ. ತಿರ್ಗಾ ಇವಾಗ ಕೆಲ್ಸಕ್ಕೆ ಹೋಗ್ದಂಗೆ ಊರಿಗೆ ಹೋದ್ರೆ ಬೈಕೆಂಬ್ತಾರೆ ಸಾವುಕಾರರು ಅಂತ ಹೇಳಿ ಬರಕ್ಕೆ ಒಪ್ಪಿರ್ಲಿಲ್ಲ. ನಾನೇ ತಿರ್ಗಾ ಹೆಂಗೋ ಮಾಡಿ ಒಪ್ಸಿ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮ ಮಾವಾಲೇನೆ ಬರಲ್ಲ, ನೀನ್ ಒಬ್ಳೆ ಹೋಗು ಅಂತ ಕುಂತಿತ್ತು. ನಾನು ಹೆಂಗ ಒಬ್ಳೆ ಬರೋಣ ಹೇಳು? ಮತ್ತೆ ಹೆಂಗೋ ಬಂದಿದ್ದೀರಲ್ಲ ಸದ್ಯ, ಹೋಗಿರಂತ ಹೇಳ್ರಿ ಒಂದ್ 2 ದಿವಸ ಇದ್ದು. ಇಲ್ಲಮ್ಮ ಜಿಲೇಬಿ, ನಾವ್ ಇವಾಗ ಬಂದಿರೋದೇ ಹೆಚ್ಚು. ನಾಳೆಗೆ ಹೋಗ್ಬಿಡ್ಬೇಕು ನಾವು. ನಾನು ಹಂಗೂ ಬರಲ್ಲ ಅಂತ ಹೇಳ್ದೆ. ನಿಮ್ಮ ಅಕ್ಕನೇ ಬಲವಂತ ಮಾಡಿ ಕರ್ಕೊಂಬಂದ್ಲು. ಒಂದ್ ದಿವಸದಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ ಅಂತಾನ. ಎಲ್ರು ಚೆನ್ನಾಗಿದಾರ ತಾನೆ ನಿಮ್ಮ ಮನೆಗೆ? ಹ್ಞೂ ಮಾವ, ಎಲ್ರು ಚೆನ್ನಾಗಿದ್ದಾರೆ. ನೀವೆಲ್ರು ಚೆನ್ನಾಗಿದ್ದೀರಾ? ಸಾವುಕಾರ ಮನೇಲೆಲ್ಲ ಚೆನ್ನಾಗಿದಾರ? ಓ, ಸಾವುಕಾರ ಮನೆಯವ್ರ ಅಂದ್ಮೇಲೆ ಚೆನ್ನಾಗಿಲ್ದಂಗಿರ್ತಾರ? ಎಲ್ಲರೂ ಚೆನ್ನಾಗಿದ್ದಾರೆ. ನಿನ್ ಗಂಡ ಇಲ್ಲಿ ಕೆಲ್ಸಕ್ಕೆ ಹೋಗ್ಯವನ? ಹ್ಞೂ ಮಾವ, ಅವ್ರ ಕೆಲ್ಸಕ್ಕೆ ಹೋಗ್ಯವ್ರೆ. ಕುತ್ಕೊಳ್ರಿ ಅಕ್ಕ, ಕುತ್ಕೊಳಕ್ಕ. ಏ ಕಳ್ಳ, ಎಲ್ಲಿಗೆ ಹೋಗಿದ್ದೆ? ನಿನ್ಗೋಸ್ಕರನಾ ಬಾಳೆಹಣ್ಣು, ಆಮೇಲೆ ಕಿತ್ಲೆ ಹಣ್ಣು, ದ್ರಾಕ್ಷಿ ಹಣ್ಣು, ಬ್ರೆಡ್ಡು, ಬಿಸ್ಕತ್ತು ಎಲ್ಲ ತಂದಿದ್ದೀನಪ್ಪ. ತಿಂತೀಯಾ ನೀನು? ಅವನಿನ್ನ ಸಣ್ಣ, ಅವನ್ನೆಲ್ಲ ತಿಂತಾನೇನಕ್ಕ. ಈಗ ಹಾಲ್ ಬಿಟ್ರೆ ಇನ್ನೇನು ತಿಂಬಲ್ಲ. ಒಂದ್ 7-8 ತಿಂಗಳನ ಅದೇ ಅನ್ನ ಉಂಬಂಗಾದ್ರೆ ಬಿಸ್ಕತ್ತು ಬ್ರೆಡ್ ಎಲ್ಲ ತಿಂತಾನೆ, ತಿನ್ನಿಸ್ಬೋದು. ಈಗೇನು ತಿನ್ನಿಸ್ತಿಲ್ಲ ಇನ್ನ ಅವನಿಗೆ. ತಲೆಲೇಲೆ ಬಂಗಾರಿ ಚಿಕ್ಕಳ್ಳ. ಏಯ್ ಏಯ್, ಆಗ್ಗಳಲ್ಲೇ ನಗ್ತಾನೆ ನನ್ನ
ಜಿಲೇಬಿ, ಆ ಗೌರಿ ಹಂಗೆಲ್ಲ ಆಡ್ತಾಳಲ್ಲ, ನಿನ್ ಗಂಡ ಮತ್ತೆ ಏನು ಕೇಳಲ್ವಾ? ನಮಗೆ ಎಷ್ಟು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ಗೊತ್ತಾ? ತೆಗೆದೊಂದು ಕಪಾಳಕ್ಕೆ ಬಾರ್ಸನ ಅನ್ನೋಷ್ಟು ಸಿಟ್ಟು ಬಂದಿತ್ತು ಅವಳ ಮೇಲೆ. ಏನೋ ನಿಮ್ಮ ಅಕ್ಕಯ್ಯ ಅಂತ ಹೇಳಿ ಸುಮ್ಮನಿದ್ದೀನಿ. ಇಲ್ದಿದ್ರೆ ಏನಿಲ್ಲ, ಕಪಾಳಕ್ಕೆ ಬಾರಿಸ್ತಿದ್ದೆ ಅವಳಿಗೆ. ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ದಂಗೆ ಮಾತಾಡ್ತಾಳೆ ಅವಳು. ಅಕ್ಕ ಅವಳು ಹಂಗೇನೆ, ಅವಳ ಮಾತಿಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಸುಮ್ಮನಿರ್ರಿ. ಏನು ಮಾಡೋಕ್ಕಾಗಲ್ಲ ಅಂತಾರೆ, ಒಬ್ಬೊಬ್ರು ಇದ್ದೇ ಇರ್ತಾರೆ ಮನೆಗೆ. ಅವಳಿಗೆ ಹೊಟ್ಟೆ ಉರಿ. ಈಗ ನನಗೆ ಮಗು ಆಗಿರೋದಕ್ಕೂ ನೀನು ಸಿಕ್ಕಿರೋದಕ್ಕೂ ಮತ್ತೆ ಸೀನಣ್ಣ ಮತ್ತೆ ಲಕ್ಷ್ಮಿ ಅತ್ತಿಗೆ ನಾನು ಕರ್ಕೊಂಡು ಹೋಗಿದ್ಕೋ ಅದಕ್ಕೂ ನನ್ನ ಮೇಲೆ ಹೊಟ್ಟೆ ಉರಿ ಅವಳಿಗೆ. ಅಲ್ಲ ಅವಳಿಗಂತೂ ಮಗು ಆಗಿಲ್ಲ, ನಿನಗಾದ್ರೂ ಆಗೈತಲ್ಲ, ಅದಕ್ಕೆ ಸಂತೋಷ ಪಡೋದು ಬೇಡವಾ ಅವಳಿಗೆ? ಹೊಟ್ಟೆ ಉರಿ ಪಡ್ತಾರೆ ಯಾರನ್ನ? ಹಂಗೆ ಅಕ್ಕ. ಅಯ್ಯೋ ನಾನು ಮದುವೆ ಆಗಿ ಬಂದಾಗಿಂದ ನೋಡ್ತಲೇ ಇದ್ದೀನಿ, ಅವಳಂತೂ ಬದಲಾಗ್ತಾ ಇಲ್ಲ. ಅದಕ್ಕೇನೆ ನಾವು ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ ಹೋಗಲ್ಲ, ಹೆಂಗಾದ್ರೂ ಇರ್ಲಿ ಅಂತೇಳಿ ಅವಳ ಪಾಡಿಗೆ ಅವಳನ್ನ ಬಿಟ್ಟು ಸುಮ್ಮನಿದ್ದೀವಿ. ಸುಮ್ಮನೆ ಜಗಳ ಮಾಡಿದ್ರೆ ಸುಮ್ಮನೆ ಮನೆಗೆ ನೆಮ್ಮದಿ ಇಲ್ದಂಗೆ ಆಗುತ್ತೆ ಯಾರಿಗೂ. ಅದಕ್ಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಸುಮ್ಮನೆ ಇರು ನೀನು, ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸುಮ್ಮನೆ ಇರ್ಬೇಕಾ? ನಾನಂತೂ ಸುಮ್ಮನೆ ಇರಲ್ಲ. ನಿನ್ನ ಗಂಡ ಬರ್ಲಿ, ಹೇಳ್ತೀನಿ ಸರಿಯಾಗಿ ನಮ್ಗೆ ಏನೆಲ್ಲ ಮಾತಾಡಿದಾಳೆ ಅಂತ ಹೇಳಿ. ನಿನ್ನ ಗಂಡಗೆ ಹೇಳಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಆ ಗೌರಿಗೆ. ಅಯ್ಯೋ ಅಕ್ಕ, ದಯವಿಟ್ಟು ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ನೀವೇನಾದ್ರೂ ನಿಮಗೆ ಅವಮಾನ ಮಾಡಿದ್ದೆಲ್ಲ ನನ್ನ ಗಂಡಗೆ ಹೇಳಿದ್ರೆ ಅವರು ದೊಡ್ಡ ರಂಪ ರಾಮಾಯಣನೇ ಮಾಡ್ಬಿಡ್ತಾರೆ. ಗೌರಿ ಜೊತೆಗೆ ಗೌರಿನ ಸರಿಯಾಗಿ ಹೊಡೆದ್ಬಿಟ್ಟು ಮನೆಯಿಂದ ಆಚೆಗೆ ಹಾಕಿದ್ರು. ಅದಕ್ಕೆ ಏನೋ ಹೇಳಕ್ ಹೋಗ್ಬೇಡ ಅಕ್ಕ, ದಯವಿಟ್ಟು ನನಗೋಸ್ಕರನ. ಇದೇನೇ ಜಿಲೇಬಿ, ನೀನ್ ಹಿಂಗ್ ಮೆತ್ತಗಿದ್ರೆ ಅವಳು ನಿನ್ನ ಅಡಿ ಕಕ್ಕಂಡು ತುಳಿದು ಬಿಡ್ತಾಳೆ ಅಷ್ಟೇನೆ. ಸುಮ್ಮನಿರು ನೀನೇನು ಭಯ ಪಡಕ್ ಹೋಗ್ಬೇಡ, ಏನು ಆಗಲ್ಲ, ನಿನಗೂ ಏನು ತೊಂದರೆ ಆಗಲ್ಲ. ನಾನೆಲ್ಲನ ಹೇಳೋ ರೀತಿಲಿ ಹೇಳ್ತೀನಿ ನಿನ್ ಗಂಡಗೆ. ಬುದ್ಧಿ ಕಲ್ಸಪ್ಪ ನಿನ್ನ ಹೆಂಡತಿಗೆ, ಮೊದಲನೇ ಹೆಂಡತಿಗೆ ಬಂದನ್ನ ಹೆಂಗ್ ಮಾತಾಡ್ಸ್ಬೇಕು ಅಂತ ಹೇಳಿ ಸ್ವಲ್ಪ ಹೇಳ್ಕೊಡು ಅಂತ ಹೇಳ್ತೀನಿ. ಅಯ್ಯೋ ಅಕ್ಕ, ಅವಳು ಎಷ್ಟಂದ್ರೂ ಬದಲಾಗಲ್ಲ. ನಮ್ಮ ಯಜಮಾನ್ರು ಅಷ್ಟೇ ಹೇಳಿದ್ದಾರೆ ಬುದ್ಧಿನ, ಆದ್ರೆ ಅವಳು ಬುದ್ಧಿ ಕಲಿತಾ ಇಲ್ಲ. ಸುಮ್ಮನೆ ಈಗ ನೀನು ಅಷ್ಟು ಹೇಳಿ ಅವರಿಗೆ ಸಿಟ್ಟು ತರಿಸ್ಬೇಡ. ಸಿಟ್ಟು ಬಂದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೇನೆ ನನಗೊಂದು ಜೀವನ ಅಂತ ಕೊಟ್ಟಿದ್ದಾರೆ ಅವರು. ಈ ಗೌರಿ ಅವ್ರನ್ನ ಬಿಟ್ಟೋಗಿದ್ರ ತಾನೆ ನನಗೆ ಅವ್ರ ಮದುವೆ ಆಗಿದ್ದು. ಈ ಗೌರಿಯಿಂದಾನೆ ತಾನೆ ಗೌರಿ ತವ್ರ ಮನೆ ಇರಕ್ಕೆ ನಾನು ಲಕ್ಷ್ಮಿ ಅತ್ತಿಗೆ ಮನೆಗೆ ಬಂದೆ. ಅಲ್ಲಿಂದ ನೀವು ಸಿಕ್ಕಿದ್ರಿ. ಈಗ ಹೆಂಗೋ ನನಗೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ, ನೀವು ಸಿಕ್ಕಿದ್ದೀರಾ. ಲಕ್ಷ್ಮಿ ಅತ್ತಿಗೆ, ಸೀನಣ್ಣ ಎಲ್ಲರೂ ಸಿಕ್ಕಿದ್ದೀರಾ. ಅದಕ್ಕೆ ತುಂಬಾ ಸಂತೋಷವಾಗಿದ್ದೀನಿ ನಾನು ಈ ಮನೆಗೆ. ಸುಮ್ಮನೆ ಆ ಗೌರಿಯಿಂದನ ಜಗಳ ಆಗದ್ ಬೇಡ ಅಷ್ಟೇನೆ. ಅವಳ ಪಾಡಿಗೆ ಅವಳು ಇದ್ಬಿಡ್ಲಿ ಬಿಡಿ, ಅವಳಿಗೆ ಒಂದಲ್ಲ ಒಂದ್ ದಿವಸ ಅರ್ಥ ಆಗುತ್ತೆ. ಹೌದಾ, ಸರಿ ಅಮ್ಮ, ಆಯ್ತು, ನಿನ್ನಿಷ್ಟ. ನೀನ್ ಸಂತೋಷವಾಗಿದೆ ಅಷ್ಟೇ ಸಾಕು ನನಗೆ. ಜಿಲೇಬಿ ಯಾರು ಇವರು? ಇವಳೇ ಅತ್ತೆ, ಅದೇ ನಮ್ಮ ಅಕ್ಕಯ್ಯ ಸಿಕ್ಕಿದ್ಲು ಇವ್ರಿಗೆ, ಗೌರಿ ಊರಿಗೆ ಹೋದಾಗ ಅಂತ ಹೇಳಿದ್ನಲ್ಲ, ಇವಳೇ ನಮ್ಮ ಅಕ್ಕಯ್ಯ. ಅವರು ನಮ್ಮ ಮಾವ, ನಮ್ಮ ಅಕ್ಕಯ್ಯನ ಗಂಡ. ಇವರೇನಾ ನಿಮ್ಮ ಅಕ್ಕಯ್ಯನು ನಿಮ್ಮ ಮಾವನು? ಏನಮ್ಮ ಚೆನ್ನಾಗಿದ್ದೀರಾ? ಹ್ಞೂ ಅತ್ತೆ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ತಂಗಿ ಚೆನ್ನಾಗಿ ನೋಡ್ಕೊಂತಾಳೆ. ಮೊದಲು ನನಗೆ ವಾರಕ್ಕೊಂದ್ಸಲ ಹುಷಾರು ತಪ್ಪೋದು, ಎದ್ದು ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಗ ನಿನ್ನ ತಂಗಿನ ಮದುವೆ ಆದಾಗಿಂದನ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ಅದಕ್ಕೆ ಚೆನ್ನಾಗಿದ್ದೀನಿ ಇವಾಗ. ಓಡಾಡ್ಕೊಂಡು. ಇಲ್ದಿದ್ರೆ ಮೊದಲು ಓಡಾಡಕ್ಕೆ ಆಗ್ತಿರ್ಲಿಲ್ಲ, ಮನೆ ಬಿಟ್ಟು ಹೊರಕ್ಕೆ ಹೋಗಕ್ಕಾಗ್ತಿರ್ಲಿಲ್ಲ ನನ್ನ ಕೈಯಿಗೆ. ಹಂಗಾಗ್ಬಿಟ್ಟಿದ್ದೆ ನಾನು ಗೌರಿಯಿಂದನ. ಬೇಬಿ ಅವ್ರಿಗೇನ ಉಂಬಕ್ಕಿಕ್ಕದ, ಇಲ್ಲಾಂದ್ರೆ ಕಾಪಿನ ಟೀನ ಯಾತನ ಕಾಸ್ಕೆಂಬಂತ ಕೊಡೋಗು. ಎಷ್ಟೊತ್ತಾದ್ ಬಂದು ಉಂಡ್ರ ಇಲ್ವಾ? ಇನ್ನ ಇವಾಗ ಒಂದ್ ಗಂಟೆ ಆಯ್ತೇನ ಅತ್ತೆ ಬಂದವರು. ಅಕ್ಕ ಏನ್ ಮಾಡ್ಕೊಂಬರೋಣ? ಕಾಪಿ ಕಾಸ್ಕೊಂಬರೋಣ, ಟೀ ಕಾಸ್ಕೊಂಬರೋಣ? ಏನಾದ್ರೂ ಒಂದು ಪರವಾಗಿಲ್ಲ, ಯಾವ್ದೋ ಒಂದು ತಾರಾಗಮ್ಮ ಸಾಕು. ಸರಿ ಅಕ್ಕ, ಆಯ್ತು. ಅತ್ತೆ ಜೊತೆಗೆ ಮಾತಾಡ್ತಾ ಕೂಕೊಂಡಿರಿ, ನಾನು ಕಾಸ್ಕೊಂಬರ್ತೀನಿ ಕಾಪಿನ. ಗುಂಡ, ಅಲ್ಲೋಡಲ್ಲಿ ನಿಮ್ಮ ಅಜ್ಜಿ ಬಂದ್ರು. ದಡಮ್ಮನ ಮೇಲೆ ಮನಿಕ ಬಿಟ್ಟವನೇ ನನ್ನ ಮೊಮ್ಮಗ. ಏನಪ್ಪಾ ದಡಮ್ಮನ ಮೇಲೆ ಮನಿಕ ಬಿಟ್ಟಿದ್ಯಾ? ಬಾರೋ ಗುಂಡ, ಬಾರೋ. ಅಕ್ಕ ಬರೀ ಕುಕ್ಕ ಬರ್ರಿ, ನಾನು ಎದ್ದಳ್ತೀನಿ. ಬರೀ ಇಲ್ಲಿ ಕುತ್ಕ ಬರ್ರಿ. ಪರವಾಗಿಲ್ಲ, ನಾನು ಕೆಳಗೆ ಕುಕ್ಕಂತೀನಿ. ನೀವು ಅಪ್ರೂಪಕ್ಕೆ ಬಂದಿದ್ದೀರಾ, ಕುಕ್ಕಾಡ್ರಿ ಮ್ಯಾಲೇನೆ. ನನಗೆ ಕೆಳಗೆ ಕುಕ್ಕೊಂಡ್ರೆ ಒಂಥರ ಸಮಾಧಾನ. ಕುಕ್ಕಾಡ್ರಿ ನೀವು. ಹೆಂಗೋ ನಮ್ಮ ಜಿಲೇಬಿಗೆ ಯಾರು ಇಲ್ಲ ಅಂತ ಹೇಳಿ ನಮಗೂ ಬೇಜಾರಾಗಿತ್ತು. ಅವಳು ಬೇಜಾರು ಮಾಡ್ಕೊಂಬಳು. ನನಗೆ ಅಂತಾನ ಯಾರೂ ಇಲ್ಲ, ಅಕ್ಕ ತಂಗಿ ಅಪ್ಪಯ್ಯ ಅಮ್ಮಯ್ಯ ಯಾರೂ ಇಲ್ಲ ಅಂತಾನ. ಹೆಂಗೋ ಅತ್ಲಾಗೆ ನೀವು ಸಿಕ್ಕಿರಲ್ಲ ಅವಳಿಗೆ. ಹ್ಞೂ ಅತ್ತೆ, ನನಗೂ ಯಾರು ಇರ್ಲಿಲ್ಲ ಅಂತ ನನಗೂ ಬೇಜಾರಾಗಿತ್ತು. ನನ್ನ ತಂಗಿ ಸಿಕ್ಕಿರೋದ್ರಿಂದ ನನಗೂ ತುಂಬಾ ಸಂತೋಷ ಆಯ್ತು. ಹೆಂಗೋ ನನ್ನ ತಂಗಿನ ನೀವೆಲ್ಲ ಚೆನ್ನಾಗಿ ನೋಡ್ಕೊಂತಾ ಇದ್ದೀರಲ್ಲ, ಇನ್ನೂ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.